ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಲ್ಲ, ಯಾರು ಅರ್ಜಿ ಹಾಕಿಲ್ಲ ಅಂತ ಗೊತ್ತಾಯ್ತು. ಕೆಲವರು ಅಧ್ಯಕ್ಷ ಸ್ಥಾನದ ನಾಮಪತ್ರ ವಾಪಸ್ ತಗೊಂಡಿದ್ದಾರೆ. ಪಕ್ಷ ಒಂದು ತೀರ್ಮಾನವನ್ನ ಮಾಡ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಬಹುಶಃ ಮುಂದೂಡಿದೆ. ರಾಜೀನಾಮೆ ನೀಡಕ್ಕೆ ಮುಂದಾಗಿದ್ರು ಅಂತ ಹೇಳಿ ಸುನೀಲ್ ಕುಮಾರ್ ಅವರು ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿ ಮಗ ಅವರಿಂದ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಜಾರ್ಜ್ ಬಹಳ ಹಿರಿಯ ಮಂತ್ರಿಗಳು, ಸ್ವಾಭಿಮಾನದಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇರೋದು. ಅಂತ್ಯ ಏನ್ ಸಮಸ್ಯೆ ನನಗಂತೂ ಕಾಣಲಿಲ್ಲ. ಇದು ನಿಮ್ಮ ಮುಖಾಂತರನೇ ತಿಳ್ಕೊಳ್ತಾ ಇರೋದು. ನನಗೆ ಸದನದಲ್ಲಿ ಚರ್ಚೆ ಆಗಿದೆ. ಸುನೀಲ್ ಕುಮಾರ್ ಅವರು ಆರೋಪ ಮಾಡಿದ್ದಾರೆ. ಅವ್ರು ವಿರೋಧ ಪಾರ್ಟಿಯವ್ರು ಏನೋ ಒಂದು ಹೇಳ್ತಾನೆ ಇರ್ತಾರೆ. ವಿರೋಧ ಪಾರ್ಟಿ ಹೇಳದ್ನೆಲ್ಲ ನಾವೆಲ್ಲ ಸತ್ಯ ಅಂತ ನಾವು ಲೆಕ್ಕ ಹಾಕೊಳಕ್ಕಾಗಲ್ಲ. ಹಸ್ತಕ್ಷೇಪ ಮಾಡ್ತಾರೆ. ಈ ಹಿಂದೆ ಕೂಡ ಆರೋಪ ಇತ್ತು ಸರ್, ಮೊಬೈಲ್ ಎಲ್ಲ ಮಾತಾಡಿದ್ರು ಅಧಿಕಾರಿ ಜೊತೆ ಎಲ್ಲ. ಈ ಆಫೀಸರ್ಸ್ ಬೇಕಾದಷ್ಟು ಜನ ಕಾರ್ಯಕರ್ತರು ಬಂದು ಕೇಳಿದಾಗ ಆಫೀಸರ್ಸ್ಗೆ ಏನಾದ್ರು ಒಂದು ಕಾರ್ಯಕರ್ತರಿಗೆ ಒಳ್ಳೇದಾಗ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರ್ಬೋದು. ಅದೇನು ತಪ್ಪೇನಿದೆ. ಈಗ ನಾನು ಯಾರೋ ಕಾರ್ಯಕರ್ತರು ಇಲ್ಲಿರೋರು ಏನೋ ಕೇಳ್ತಾರಪ್ಪ, ನನಗೆ ಎಲ್ಲ ಇಲಾಖೆಗೂ ನಾವು ಮಾತಾಡ್ತೀವಿ. ಎಲ್ಲ ಇಲಾಖೆಗೂ ಮನವಿ ಕೊಡ್ತಾರೆ. ನಾನು ಎಲ್ಲ ಇಲಾಖೆ ಮಂತ್ರಿಗಳಿಗೂ ಬರೀತೀನಿ, ಇಲ್ಲ ಆಫೀಸರ್ಸ್ಗೆ ನೇರವಾಗಿ ಹೇಳ್ತೀನಿ. ಒಬ್ಬ ರಾಜಕಾರಣಿ ಆದವನಿಗೆ ಅದೇನು ತಪ್ಪು ಅಂತ ಹೇಳಕ್ ಆಗಲ್ಲ. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇಂಟರ್ಫಿಯರ್ ಆದಾಗ ಆಗ್ತದೆ. ಅವ್ರಿಗೆ ಯಾವ ಅಡ್ಮಿನಿಸ್ಟ್ರೇಷನ್ ಏನು ಇಂಟರ್ಫಿಯರ್ ಆಗಿದ್ದು ನಾನು ನೋಡಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.